ನಮ್ಮವ್ರ ಜಮೀನು ಅಂತ ಬಂದ್ರೆ ಒಂದು ಗುಂಟೆ ಅಲ್ಲ, ಒಂದು ಅಡಿ ಅಲ್ಲ, ಒಂದು ಇಡಿ ಮಣ್ಣು ಕೊಡಕ್ಕಾಗಲ್ಲ. ಬಿಟ್ಬಿಡ್ಲ ನಮ್ಮವ್ರು ನಂಗೆ ರೋಡಲ್ಲಿ ಇದು 6 ತಿಂಗಳಿಂದ ಡಿಲೇ ಆಗೈತೆ. ಅದು ಯಾಕೆ ಡಿಲೇ ಆಗೈತೆ ನನಗೆ ಹಿಂದೆ ಕತೆ ಬೇಡ. ನಾನು ಹೇಳ್ತಾ ಇರೋಂಥದ್ದು ಅವ್ರು ಎಷ್ಟು ಎಕರೆ ಜಮೀನು ಎಕ್ಸ್ಟ್ರಾ ಬಂದಿದ್ರೆ ಕ್ರಿಮಿನಲ್ ಕೇಸ್ ಮಾಡ್ರಿ, ಕಡಿಮೆ ಇದ್ರೆ ಅವ್ರು ನನ್ನ ಮೇಲೆ ಇದು ಕೋರ್ಟಲ್ಲಿ ಇದು ಡೆಫಾಮೇಷನ್ ಕೇಸ್ ಹಾಕೊಳ್ಳಿ, ನಮ್ದು ಅಬ್ಜೆಕ್ಷನ್ ಇಲ್ಲ. ನನಗೆ ನಿಮ್ಗೆ ಯಾರು ಅಡ್ಡ ಆಗ್ತಾ ಇದ್ದಾರೋ ರಿಪೋರ್ಟ್ ಕೊಡ್ಬೇಕು ನೀವು. ನಾನು ಪೊಲೀಸ್ ಸ್ಟೇಷನಲ್ಲಿ ಪೊಲೀಸ್ನವ್ರು ಕೊಟ್ಟು ನಾನು FIR ಮಾಡ್ತೀನಿ. ನಿಮ್ಗೆ ಅಡ್ಡ ಹಾಕೋರು ದಯವಿಟ್ಟು ರಿಪೋರ್ಟ್ ಕೊಡ್ಬೇಕು ನೀವು. ಕೊಡ್ತಾರೆ, ಸೆಕ್ರೆಟರಿ ಇದ್ದಾರೆ, ಅವರು ಕಂಪ್ಲೇಂಟ್ ಕೊಡ್ತಾರೆ. ಅಷ್ಟೇ ನಾವು ಅಪ್ಲಿಕೇಶನ್ ಹಾಕಿದೀವಿ, ಅದೇ ನಮ್ಮ ಸಂಘಟನೆಗಳವ್ರಿಗೆ ಮಾಡ್ರಿ. ಅವ್ರು ಎಷ್ಟರಲ್ಲಿದ್ದಾರೆ ಅಂತ ಬಿಟ್ಟು ಸ್ಕೆಚ್ ಕೊಡೋಣ ನೀನು ಅಷ್ಟೇ. ನನಗೆ ಅಲ್ಲ ಅವ್ರು ಇದ್ಕೊಳ್ಳಿ, ಅವ್ರ ಜಮೀನು ನಮ್ಗೆ ಬೇಡಪ್ಪ. ಜಾಸ್ತಿ ಇದ್ರೆ 12 ಎಕರೆ 12 ಎಕರೆ ಅವ್ರು ತೋರಿಸಿದ್ರಣ್ಣ. 12 ಎಕರೆ ಬೇಡ, 12.5 ಎಕರೆನೇ ಇಟ್ಕೊಳ್ಳಿ. ಅದು ಎಕ್ಸ್ಟ್ರಾ 15 ಎಕರೆ ಇದ್ರೆ ಯಾರು ರೆಸ್ಪಾನ್ಸಿಬಿಲಿಟಿ? ಅದಕ್ಕೆ ನೀವೇ ತಾನೇ. ನನಗೆ ಅದಕ್ಕೆ ನಾನು ಹೇಳೋದು, ನೀವು ಸರ್ವೆ ಮಾಡಿ ಸ್ಕೆಚ್ ಕೊಡ್ರಿ ಅವ್ರು ಎಷ್ಟರಲ್ಲಿದ್ದಾರೆ ಅಂತ. ಹೆಂಗಣ್ಣ ನೀವು ಅವ್ರು ಎಷ್ಟರಲ್ಲಿದ್ದಾರೆ, ಅವ್ರು ಕಾಂಪೌಂಡ್ ಏನು ಅಂತ ಹೇಳ್ಬಿಟ್ಟು ಸರ್ವೆ ಮಾಡಿ ಸ್ಕೆಚ್ ಕೊಡ್ರಿ. ಕ್ರಿಮಿನಲ್ ಕೇಸ್ ಮಾಡ್ಕೊಂಡು ರಿಪೋರ್ಟ್ ಕೊಡೋಣ. ಅದೇ ಹೆಂಗ್ ಸ್ಟಾಪ್ ಮಾಡ್ಬಿಟ್ಟು ಅದೇ ಹೆಂಗ್ ಬಂದ್ಬಿಟ್ರಿ ಈ ಕಡೆ ಕರ್ಕೊಂಡು? ನೀವು ಯಾರೋ ಇರಪ್ಪ ಇಲ್ಲಿ, ನಾವು ಏನು ಖರ್ಚು ಹಾಕಿರೋದಿನ್ನ. ಈಗ ಕೋರ್ಟಲ್ಲಿ ಅವರೇ ಕೇಸ್ ನಿಮಿಷ ನಾನು ಹೇಳೋದು, ಸರ್ಕಾರಿ ಒತ್ತುವರಿ ಸರ್ಕಾರಿ ಗೋಮಾಳ ಜಮೀನು ಒತ್ತುವರಿ ಮಾಡಿದ್ದಾರೆ, ಅಕ್ರಮ ಒತ್ತುವರಿ. 12 ಎಕರೆ ಐತೆ, ನಮ್ದು ಅದ್ರಲ್ಲಿ ಅಬ್ಜೆಕ್ಷನ್ ಇಲ್ಲ. ಅದ್ರ ಮೇಲೆ 1 ಗುಂಟೆ ಆಯಿತು, ಕ್ರಿಮಿನಲ್ ಕೇಸ್ ಮಾಡ್ರಿ ಅಂತ ನಾನು ಅರ್ಜಿ ಹಾಕಿರೋದು. ನೀವು ಸರ್ವೆ ಮಾಡಿ ಅದೇನೈತೆ ರಿಪೋರ್ಟ್ ಕೊಡಿ. ನಾನು ಹೇಳೋದೇನು ಗೊತ್ತಾ, ನನಗೆ ಗೋಮಾಳಕ್ಕೆ ನಾನು ಹಾಕಿರೋದು ಸಿವಿಲ್ ಕೋರ್ಟ್ ಅಲ್ಲಿ ಸರ್ಕಾರಿ ಗೋಮಾಳ ನಿಮ್ಮ ಹತ್ರ ರೆಕಾರ್ಡ್ಸ್ ಐತೆ. ನಾನು ಗೋಮಾಳ ತೆರವು ಮಾಡಿಕೊಡ್ರಿ ಅಂತ ಕೊಟ್ಟಿರೋದು. ಅವ್ರ ಜಮೀನು ಸರ್ಕಾರ ಗೋಮಾಳ ಒಂದ್ಸತಿ ನಮ್ ಸಾಗುವಳಿ ಆದ್ಮೇಲೆ ಭಯ ಏನಿದಾನ ಅಲ್ಲ. ಸರ್ವೆ ಮಾಡಿ ಸರ್, ಇವತ್ತು ನಿಮ್ಗೆ ಸರ್ವೆ ಆದೇಶ ಆಗೈತೆ ಮಾಡಿ. ಅರ್ಥ ಆಯ್ತಾ? ಅಡ್ಡ ಮಾಡ್ತಾ ನಾನು ಅಬ್ಜೆಕ್ಷನ್ ಮಾಡಿದ್ರೆ ನಿಮ್ಗೆ ರಿಪೋರ್ಟ್ ಕೊಡೋಣ. ನಾನು ಕಾನೂನು ಸರ್ವೆ ಮಾಡಿ ಕಂಟೆಂಪ್ಟ್ ಆಫ್ ದ ಕೋರ್ಟ್ಗೆ ನೀವು ಬಾಜುದಾರ ಆಗ್ತೀರಾ. ನಾನು ಹೇಳಿದೀನಿ ಮಾಡಿ. ಅದೇ ವಿ ಮುನಿಯಪ್ಪ ಕಾರಣ ಕೊಡ್ತಾರೆ. ಒಂದ್ ನಿಮಿಷ ತಗೊಳ್ಳಿ. ನೀನು 1 ಎಕರೆ ಕಬ್ಜಾ ಮಾಡ್ಕೊಂಡಿದ್ರು ಕಬ್ಜಾನೆ, 1 ಎಕರೆ ಕಬ್ಜಾ ಮಾಡ್ಕೊಂಡಿದ್ರು ಕಬ್ಜಾನೆ. ಏನಕ್ಕೆ ಮಾಡ್ಕೊಂತೀರಾ? ಏನಕ್ಕೆ ಮಾಡ್ಕೊಂತೀರಾ? 10 ಗುಂಟೆ 15 ಗುಂಟೆ ಎಕ್ಸ್ಟ್ರಾ ಬರುತ್ತೆ, ಉಳ್ಮೆ ದುರಸ್ತಿ ಆಗ್ದಿರ ಇದೇ ಜಮೀನು ಅಂತ ಯಾರನ್ನ ಹೇಳ್ತಾರೆ? ಹೆಂಗಣ್ಣ ಹೇಳ್ತಾರೆ? ನೋಡಿ ಹೆಂಗೈತೆ ಹೋಗ್ಲಿ. 12 ಗುಂಟೆಯಲ್ಲಿ 1 ಅಡಿ ಜಾಗ ನಮ್ಗೆ ಬೇಡ. ಆಯ್ತು, 12 ಎಕರೆ 20 ಗುಂಟೆನೇ ಆಗ್ಲಿ, 12.5 ಎಕರೆ ಆಗ್ಲಿ, 1 ಅಡಿ నేను సర్వే ಮಾಡಿ స్కెచ్ కొడు నాకు అಷ್ಟೇ. ఉండండియా వాళ్ళు సర్వే చేసి రిపోర్ట్ ఇస్తారో మీరంతా ఒక జాగాలో నిల్చుకోండి. కొండ అదండి.